ಚಾಂಪಿಯನ್ ಟ್ರೋಫಿಗೆ ಫೈನಲ್ ಆಗಿ ಅಫಿಷಿಯಲ್ ಆಗಿ BCCI ಕಡೆಯಿಂದ ಹಾಗೆ ಅಜಿತ್ ಅಗರ್ಕರ್ ಹಾಗೆ ರೋಹಿತ್ ಶರ್ಮಾ ಕುತ್ಕೊಂಡು ಟೀಮ್ನ ಅನೌನ್ಸ್ ಮಾಡಿದ್ದಾರೆ ಫ್ರೆಂಡ್ ಇಂಡಿಯನ್ ಸ್ಕ್ವಾಡ್ ಹೇಗಿರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಸ್ಕ್ವಾಡ್ ಕೂಡ ಚೆನ್ನಾಗಿರುವಂಥ ಗಟ್ಟಿಯಾದ ಸೈನ್ಯನೇ ಕೂಡ ಕಟ್ಟಿದೆ ಟೀಮ್ ಇಂಡಿಯಾ ಫ್ರೆಂಡ್. ಈ ಒಂದು ಟೀಮ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಸ್ಕ್ವಾಡಲ್ಲಿ ಯಾರಿದ್ದಾರೆ ಅನ್ನೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟೋಟಲ್ ಆಗಿ ನೀವು ನೋಡ್ಕೋಬೋದು ಫ್ರೆಂಡ್. ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿ 2025 ಟೀಮ್ ಇಂಡಿಯಾ ಫ್ರೆಂಡ್. ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಆಡ್ತಾ ಇದ್ದಾರೆ, ಇದು ಡೌಟೇ ಇಲ್ಲ. ಅವರೇ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಅವರೇ ಕ್ಯಾಪ್ಟನ್ನು. ಹಾಗೆ ಇಲ್ಲಿ ಆಶ್ಚರ್ಯ ಪಡೆಯುವಂಥ ವಿಷಯ ಏನಪ್ಪ ಅಂದರೆ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಕನ್ಫ್ಯೂಸ್ ಇತ್ತು, ಜಸ್ಪ್ರೀತ್ ಬುಮ್ರಾನ ವೈಸ್ ಕ್ಯಾಪ್ಟನ್ ಮಾಡ್ತಾರೆ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತಿತ್ತು. ಯಾಕಪ್ಪ ಅಂದರೆ ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾ ಲಾಸ್ಟ್ ಟೆಸ್ಟ್ನಲ್ಲಿ ಆಡಿದ ಕಾರಣಕ್ಕೋಸ್ಕರ ಬುಮ್ರಾನ ಕ್ಯಾಪ್ಟನ್ ಮಾಡಿತ್ತು ಫ್ರೆಂಡ್. 1ನೇ ಟೆಸ್ಟ್ನಲ್ಲಿ ಕೂಡ ಲಾಸ್ಟ್ 5ನೇ ಟೆಸ್ಟ್ನಲ್ಲಿ ಕೂಡ ಅವರೇ ಕ್ಯಾಪ್ಟನ್ ಆಗಿದ್ದರು. ಅವರು ಎಲ್ಲರೂ ಅಂದ್ಕೊಂಡಿದ್ರು ಚಾಂಪಿಯನ್ಸ್ ಟ್ರೋಫಿಗೆ ಅವರೇ ವೈಸ್ ಕ್ಯಾಪ್ಟನ್ ಅಂತ. ಆದರೆ ಇಲ್ಲಿ ಶುಭ್ಮನ್ ಗಿಲ್ನ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ವಿರಾಟ್ ಕೊಹ್ಲಿ 3ನೇ ನಂಬರಲ್ಲಿ ಅವರೇ ಬರೋದು, ಡೌಟೇ ಇಲ್ಲ. ಆಮೇಲೆ 4ನೇ ನಂಬರಲ್ಲಿ ಬರೋದು ಶ್ರೇಯಸ್ ಅಯ್ಯರ್. ಇವರು ಕೂಡ ಚೆನ್ನಾಗಿರೋಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಡೊಮೆಸ್ಟಿಕ್ನಲ್ಲಿ ಆಯಿತು, IPLನಲ್ಲಿ ಕ್ಯಾಪ್ಟನ್ಶಿಪ್ಪಲ್ಲಿ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆದರೆ ಇವರು ಒನ್-ಡೇನಲ್ಲಿ ಚೆನ್ನಾಗಿರೋಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಬರೋದೇ 5ನೇ ನಂಬರ್ಗೆ ಬರೋದೇ KL ರಾಹುಲ್, ಕರ್ನಾಟಕದ ಆಟಗಾರ. KL ರಾಹುಲ್ನು ಕೂಡ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ODIನಲ್ಲಿ ಸ್ಥಾನ ಪಡೆದಿದ್ದಾರೆ. ಇವರು ಕೂಡ ಕನ್ಫರ್ಮ್ ಆಗಿ ಇವ್ರಿಗೆ ಸ್ಥಾನ ಪಡೆದಿದೆ. ಆಮೇಲೆ ಆಲ್ರೌಂಡ್ ಲಿಸ್ಟ್ನಲ್ಲಿ ಬಂದರೆ ಟೋಟಲ್ ಆಗಿ ಆಲ್ರೌಂಡ್ನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಸ್ಥಾನ ಪಡ್ಕೊಂಡಿದ್ದಾರೆ ಫ್ರೆಂಡ್. ಇಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಆಮೇಲೆ ಅವ್ರ ಜೊತೆಗೆ ಅಕ್ಷಯ್ ಪಾಟೀಲ್ ಕೂಡ ಆಲ್ರೌಂಡ್ರಲ್ಲಿ ಕೂಡ ಸ್ಥಾನ ಪಡೆದಿದ್ದಾರೆ. ಇವರು ಒಂದು ಡೊಮೆಸ್ಟಿಕ್ನಲ್ಲಿ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಹೋದನೇವು ಈ ಒಂದು ವರ್ಷ ಏನು 2024ರದ T20 ಮ್ಯಾಚ್ನಲ್ಲೂ ಕೂಡ ಚೆನ್ನಾಗಿರೋಂಥ ಪ್ರದರ್ಶನ ಕೊಟ್ಟಿದ್ದರು. ಒನ್-ಡೇ ಲಾಸ್ಟ್ ಫೈನಲ್ನಲ್ಲಿ ಅದು ಕೂಡ ಇವ್ರಿಗೆ ಆ ಒಂದು ಮ್ಯಾಚು ಕೂಡ ಇವರಿಗೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗಿರೋದು ಕಾಣುತ್ತೆ ಫ್ರೆಂಡ್. ಆ ಒಂದು ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಕ್ಕೆ ಇಲ್ಲಿ ಚಾನ್ಸ್ ಸಿಕ್ಕಿದೆ. ಆಮೇಲೆ ಟೋಟಲ್ ಆಗಿ ಇಲ್ಲಿ ವಾಷಿಂಗ್ಟನ್ ಸುಂದರ್ ಕೂಡ ಡೊಮೆಸ್ಟಿಕ್ನಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದರು. ಆಮೇಲೆ ಯಾವುದಪ್ಪ ನ್ಯೂಜಿಲೆಂಡ್ ಇಂಡಿಯಾ ವಿರುದ್ಧ ಟೆಸ್ಟ್ ನಡೀತಲ್ಲ, ಅಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟು ವಿಕೆಟ್ ಕೂಡ ಚೆನ್ನಾಗಿರುವಂಥ ವಿಕೆಟೇ ತೆಗೆದಿದ್ರು. ಆಮೇಲೆ ಅದ್ರ ಜೊತೆಗೆ ಕುಲ್ದೀಪ್ ಯಾದವ್ ಕೂಡ ಚೈನೀಮನ್ ಸ್ಪಿನ್ ಇವರು ಕೂಡ ಸ್ಥಾನ ಪಡೆದಿದ್ದಾರೆ, ಡೌಟೇ ಇಲ್ಲ. ಜಸ್ಪ್ರೀತ್ ಬುಮ್ರಾ ಇವರು ಡೌಟು ಅಂದ್ಕೊಂಡಿದ್ರು, ಅಂದರೆ ಇವರು ಚಾಂಪಿಯನ್ಸ್ ಟ್ರೋಫಿ ಆಡೋದು ಡೌಟು, ಇಂಜುರಿ ಆಗಿದ್ದೆ ಎಲ್ಲರೂ ಕೂಡ ಚರ್ಚೆ ಇತ್ತು. ಇದು ಕನ್ಫರ್ಮ್ ಆಗಿ ಬುಮ್ರಾನ ಆಯ್ಕೆ ಆಗಿದ್ದಾರೆ. ಗ್ರೇಟ್ ಕಂಬ್ಯಾಕ್, ಇನ್ನೊಬ್ಬ ಆಟಗಾರ ಗ್ರೇಟ್ ಕಂಬ್ಯಾಕ್. ಟೋಟಲ್ ಆಗಿ 1.5 ವರ್ಷ ಆಯಿತು. ಮೊಹಮ್ಮದ್ ಶಮಿ ಗ್ರೇಟ್ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಇದು ಒಂದು 15 ದಿವಸ ಹಿಂದೆ ಈ ಒಂದು ವಿಷಯ ಗೊತ್ತಿತ್ತು, ಅದು ಕನ್ಫರ್ಮ್ ಆಗಿ ಇವತ್ತು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಟೋಟಲ್ ಆಗಿ ಹರ್ದೀಪ್ ಸಿಂಗ್ ಕೂಡ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಸ್ಥಾನ ಪಡೆದಿದ್ದಾರೆ, ಅದು ಕೂಡ ಡೌಟೇ ಇಲ್ಲ. ಅವರು ಕೂಡ ಚಾನ್ಸ್ ಪಡ್ಕೊಳ್ತಿರೋದು ಎಲ್ಲರೂ ಕೂಡ ಗೊತ್ತಿತ್ತು. ಆಮೇಲೆ ಇದು ಸ್ವಲ್ಪ ಆಶ್ಚರ್ಯ ಪಡುವಂಥ ವಿಷಯ ಏನಪ್ಪ ಅಂದರೆ ಟೋಟಲ್ ಆಗಿ SSC ಜೈಸ್ವಾಲು ಕೂಡ ಸ್ಥಾನ ಪಡೆದಿದ್ದಾರೆ. ಆದರೆ ಪ್ಲೇಯಿಂಗ್ 11ನಲ್ಲಿ ಇರ್ತಾರನ್ನು ಗೊತ್ತಿಲ್ಲ, ಸ್ಕ್ವಾಡ್ನಲ್ಲಿ ಇದ್ದಾರೆ. ಇಲ್ಲಿ ಶುಭ್ಮನ್ ಗಿಲ್ನ ವೈಸ್ ಕ್ಯಾಪ್ಟನ್ ಮಾಡಿದ್ದಕ್ಕೆ ಇಲ್ಲಿ ಜೈಸ್ವಾಲನ್ನು 11ರಲ್ಲಿ ಆಡೋದು ಕನ್ಫರ್ಮ್ ಇಲ್ಲ ಅನಿಸುತ್ತೆ, ಸ್ಕ್ವಾಡ್ನಲ್ಲಿ ಇದ್ದಾರೆ. ನೋಡೋಣ ಏನಾಗುತ್ತೆ ಅನ್ನೋದು. ಯಾಕಂದರೆ ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದ ಮೇಲೆ ಅವ್ರನ್ನ ಸ್ವಲ್ಪ ಡ್ರಾಪ್ ಮಾಡೋದು ಕಷ್ಟ. ಎಲ್ಲ ಮ್ಯಾಚನ್ನು ಆಡ್ತಾರೆ ಅನ್ಕೊತಾರೆ ಫ್ರೆಂಡ್, ಅನ್ಕೋಬೇಕು. ಯಾಕಂದರೆ ವೈಸ್ ಕ್ಯಾಪ್ಟನ್ ಕೊಟ್ಟೋದೇ ಅದಕ್ಕೆ, ಎಲ್ಲ ಮ್ಯಾಚ್ ಆಡಲಿರೋ ಉದ್ದೇಶಕ್ಕೆ ವೈಸ್ ಕ್ಯಾಪ್ಟನ್ ಕೊಡೋದು. ಇಲ್ಲಿ ಜೈಸ್ವಾಲ್ 11ರಲ್ಲಿ ಕಾಣಿಸ್ಕೊಳಲ್ಲ. ಅದ್ರ ಜೊತೆಗೆ ರಿಷಬ್ ಪಂತ್ ಕೂಡ ಆಶ್ಚರ್ಯ ಪಡುವಂಥ ಏನಿಲ್ಲ, ಇವರು ಕೂಡ ಸೆಲೆಕ್ಟ್ ಆಗ್ತಾರೆ ಅಂದ್ಕೊಂಡಿದ್ದೆ, ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇವ್ರ ಜೊತೆಗೆ ರವೀಂದ್ರ ಜಡೇಜಾ ಆಲ್ರೌಂಡರ್, ಇವರು ಕೂಡ ಸ್ಥಾನ ಪಡಿತಾರೆ ಅಂದ್ಕೊಂಡಿದ್ದೀನಿ. ಆದರೆ 11ರಲ್ಲಿ ಇವರು ಕೂಡ ಇರುವಂಥ ಚಾನ್ಸ್ ಇದೆ ಫ್ರೆಂಡ್. ಟೋಟಲ್ ಆಗಿ ನೋಡೋಣ.
ಇವರು 11ರಲ್ಲಿ ಇರ್ತಾರೆ ಕನ್ಫರ್ಮ್ ಆಗಿ. ಯಾಕಂದರೆ 3 ಆಲ್ರೌಂಡ್ ಆಟಗಾರರು ಇದ್ದಾರೆ, 3ರಲ್ಲಿ ಇಬ್ಬರು ಆಲ್ರೌಂಡ್ ತೊಗೊಳ್ಳೇಬೇಕು. ಅದರಲ್ಲಿ ಹಾರ್ದಿಕ್ ಪಾಂಡ್ಯ, ಜಡೇಜಾ ಇದ್ದೇ ಇರ್ತಾರೆ ಅಂದ್ಕೊಂಡಿದ್ದೀನಿ. ಪ್ಲೇಯಿಂಗ್ 11ನಲ್ಲಿ ಇದು ಸ್ಕ್ವಾಡು ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ. ಟೋಟಲ್ ಆಗಿ ಈ ಒಂದು ಇಂಡಿಯಾದ ಸೈನ್ಯ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ಈ ಒಂದು ಇಂಡಿಯಾದ ಸೈನ್ಯ ಟೋಟಲ್ ಆಗಿ ನೋಡೋಕ್ಕೆ ಹೀಗಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಸೈನ್ಯದಲ್ಲಿ ಮಿಸ್ ಆಗಿದ್ದು ಯಾರಪ್ಪ ಅಂದರೆ ಮೊಹಮ್ಮದ್ ಸಿರಾಜು ಈ ಒಂದು ODIಗೆ ಮಿಸ್ ಆಗಿದ್ದಾರೆ ಫ್ರೆಂಡ್. ಯಾಕಂದರೆ ಇದೇ ಸ್ವಲ್ಪ ಚೇಂಜಸ್ ಆಗಿದ್ದು. ಒಂದು ಯಾವುದಪ್ಪ ಅಂದರೆ ಆಶ್ಚರ್ಯ ಪಡುವ ವಿಷಯ ಅಂದರೆ ಮೊಹಮ್ಮದ್ ಶಮಿ ಬಂದರು, ಮೊಹಮ್ಮದ್ ಸಿರಾಜ್ ಈಗಿಲ್ಲ ಅಷ್ಟೇ, ಮತ್ತೇನಿಲ್ಲ. ಟೀಮ್ ಅದೇ ಸ್ವಲ್ಪ ಜೈಸ್ವಾಲ್ ಒಬ್ಬರು ಬಂದಿದ್ದಾರೆ ಅಷ್ಟೇ, ಮತ್ತೇನು ಟೀಮ್ನಲ್ಲಿ ಬದಲಾವಣೆ ಏನಿಲ್ಲ. ವಾಷಿಂಗ್ಟನ್ ಸುಂದರ್ ಟೋಟಲಿ ಒಂದು 3-4 ಜನ ಅಷ್ಟೇ ಆಶ್ಚರ್ಯ ಪಡುವಂಥ ಸೆಲೆಕ್ಟ್ ಆಗಿದ್ದಾರೆ. ಅದು ಬಿಟ್ಟರೆ ಟೋಟಲ್ ಆಗಿ ಟೀಮ್ ಇಂಡಿಯಾ ನಾರ್ಮಲ್ ಆಗಿ ಎಲ್ಲರೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಫ್ಯಾನ್. ಟೋಟಲ್ ಆಗಿ ಈ ಒಂದು ಸ್ಕ್ವಾಡ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ಟೀಮ್ ಇಂಡಿಯಾದಲ್ಲಿ ನಿಮ್ಗೆ ಏನಾದರೂ ಚೇಂಜಸ್ ಏನಾಗಲ್ಲ. ನಿಮಗೆ ನಿಮ್ಮ ಒಂದು ಎಲ್ಲಿ ಯಾವ ಪ್ಲೇಯರ್ ಇರಬೇಕು ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದು ಕನ್ಫರ್ಮು ಅಫಿಷಿಯಲ್ ಆಗಿ. ಹಾಗೆ ನಿಮಗೇನಿಸುವಂಥ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ ಟೇಕ್ ಕೇರ್, ಬಾಯ್.